ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಲ್ವಂತೆ. ಹಂಗೆ ವೀಕೆಂಡ್ ಬಂದ್ರು ನಮ್ಗೆ ಬೇಗ ಹೇಳದ್ ತಪ್ಪಲ್ಲ. ಉತ್ಸವ ಸ್ಕೂಲಲ್ಲಿ ರನ್ನಿಂಗ್ ಅಲ್ಲಿ ಇರೋದ್ರಿಂದ ಸ್ಯಾಟರ್ಡೆ ರೇಸ್ ಇರುತ್ತೆ. ಸೊ ಬೆಳಗ್ಗೆನೆ 6:30 ಎದ್ದು ಹೋಗ್ಬೇಕು. ಸೊ ಇಡೀ ದಿವಸ ಅಲ್ಲೇ ಆಗೋಗುತ್ತೆ. ಒಂದು ಅಲ್ಲಿ ಊಟ ಗೀಟ ಏನಾದ್ರು ಸಿಗುತ್ತೋ ಇಲ್ವೋ ಅಂತ ಪಾಸ್ತಾ ಕೂಡ ಪ್ಯಾಕ್ ಮಾಡಿ ಕೊಟ್ಟಿದ್ದಾಯ್ತು. ಆಲ್ರೆಡಿ ಇಲ್ಲಿ ಬಸ್ ಬಂದು ಕಾಯ್ಕೊಂಡು ನಿಂತಿದ್ದೆ. ಅವ್ರನ್ನ ಇಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಎಲ್ಲಾ ಸ್ಕೂಲ್ ಝೋನ್ಸ್ ಅವರು ಬಂದು ಅವ್ರದ್ದು ಇಡೀ ದಿವಸ ಅಲ್ಲೇ ಮುಗ್ದೋಗುತ್ತೆ. ನಾನ್ ಪಾಪ ಮಗು ವೀಕೆಂಡ್ ಅಲ್ಲೂ ಬೆಳಗ್ಗೆ ಎದ್ದು ಬೇಗ ಹೋಗ್ಬೇಕಾಯ್ತಲ್ಲ ಅಂತ ಬೇಜಾರ್ ಮಾಡ್ಕೋತಾ ಇದ್ರೆ ಅವ್ನು ಇನ್ನೊಂದ್ ಕಡೆ ನನಗೆ ಮಮ್ಮ ನನ್ನಿಂದ ನೀನು ಬೇಗ ಎದ್ದೇಳ್ಬೇಕಾಯ್ತಲ್ಲ, ಇವಾಗ ಹೋಗಿ ಮಲ್ಕೊಂಡ್ಬಿಡು, ಫೋನ್ಗಿನೆಲ್ಲ ನೋಡ್ಬೇಡ ಅಂತ ವಾರ್ನ್ ಮಾಡಿ ಕಳಿಸ್ದ. ಆದ್ರೆ ನಾವೆಲ್ಲಿ ಒಂದ್ಸತಿ ಎದ್ದ ಮೇಲೆ ಇನ್ನ ಫೋನ್ ನೋಡ್ಕೊಂಡು ಕುತ್ಕೊಳ್ಳೋದೇ ಆಗತ್ತೆ ಅಂತ ಗ್ಯಾರಂಟಿ ಇತ್ತು. ವೀಕೆಂಡ್ ಬ್ರೇಕ್ಫಾಸ್ಟ್ಗೆ ಉತ್ಸವನ ಮಿಸ್ ಮಾಡ್ಕೊಂಡು ಟರ್ನ್ಸ್ ತಗೊಂಡು ಒಬ್ಬೊಬ್ರು ದೋಸೆ ಮಾಡ್ಕೊಡೋದಾಗಿದೆ. ರಾಗಿ ದೋಸೆ ಮತ್ತೆ ಮಾಮೂಲಿ ದೋಸೆ ಎರಡಕ್ಕೂ ಪಲ್ಯ ಚಟ್ನಿ ಎಲ್ಲ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ನ ಸೌದು ರಿಲ್ಯಾಕ್ಸ್ ಮಾಡ್ಕೊಂಡು ಕೂತಿದ್ದಾಯ್ತು. ಮೊದಲೆಲ್ಲ ಸಂಡೇ ಅಂದ್ರೆ ನಾನ್ ವೆಜ್ ಗ್ಯಾರಂಟಿ ಇರ್ತಿತ್ತು. ಆದ್ರೆ ಈ ಸತಿ ಸೊಪ್ಪು ಸದೆ ತಿನ್ನಂಗಾಗಿದೆ. ದಂಟ್ ಸೊಪ್ಪಲ್ಲಿ ಮಾಮೂಲಿ ಮುದ್ದೆ ಉಪ್ಸಾರು ತರ ಮಾಡೋದ್ ಬೇಡ, ಏನಾದ್ರು ಬೇರೆ ತರ ಟ್ರೈ ಮಾಡೋಣ ಅಂತ ಏನೋ ಚಟ್ನಿ ತರ ಇತ್ತು. ಸೊ ಅದು ಅನ್ನಕ್ಕೆ ಚಟ್ನಿ ತರ ಮಾಡ್ಕೊಂಡಿದ್ದೆ. ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಯ್ತು. ಈವ್ನಿಂಗ್ ಉತ್ಸವ ಮಾಲ್ಗೆ ಹೋಗೋಣ ಅಂತ ರೆಡಿಯಾಗಿ ನಿಂತ್ಬಿಟ್ಟ. ಅವನ್ಗೆ ಶೂ ಅಂದ್ರೆ ಅದೇನ್ ಅಬ್ಸೆಷನ್ ಗೊತ್ತಿಲ್ಲ. ಶೂ ತಗೋಣ ಅಂತ ಮಾಲ್ಗೆ ಹೋಗೋಣ ಅಂತ ಎಲ್ಲರೂ ರೆಡಿ ಆದ್ವಿ. ನನ್ನ ಮೈಕಾ ಕೋರ್ಸ್ ಬ್ಯಾಗ್ ಕೂಡ ಅನ್ಪ್ಯಾಕಿಂಗ್ ನಡೀತಾ ಇದೆ. ಮಾಲ್ ಅಲ್ಲಿ ಇನ್ನೇನು ಇವ್ರು ಹೋದ್ಮೇಲೆ ಆ ಬೋಬಾ ಟೀ ಅದೆಲ್ಲ ಕುಡಿಬೇಕು. ಮತ್ತೆ ಇನ್ನಷ್ಟು ದೂರ ಹೋಗಿದೀವಿ. ನಮ್ಮ ತಮ್ಮ ಅವ್ರನ್ನ ಮೀಟ್ ಮಾಡ್ಬೇಡ ಅಂತ ಹೋಗಿ ಒಂದು ಪಿಜ್ಜಾ ಪ್ಲೇಸ್ಗೆ ಅವ್ರಿಗೂ ಬರಕ್ ಹೇಳಿ ಅಲ್ಲೇ ಎಲ್ಲ ಪಿಜ್ಜಾ ತಿಂದು ನಮ್ಮ ಡಿನ್ನರ್ ಕೂಡ ಮುಗಿಸ್ದಂಗಾಯ್ತು. ಸೊ ಮುಗಿಸ್ಕೊಂಡು ಇನ್ನ ನೆಕ್ಸ್ಟ್ ದಿವಸ ಮಂಡೇಗೆ ರೆಡಿ ಆಗೋಣ ಅಂತ ಹೇಳಿ ಅಲ್ಲಿಂದ ಹೊರಟು ಬಂದಿದ್ದಾಯ್ತು.